ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ. ಏನ್ ಮಾಡ್ತಿದ್ದಿ? ಏನಿಲ್ಲಮ್ಮ, ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ. ಏನು ಹೇಳಿ? ಈಗ ಸುಮ್ಮನೆ ಕುತ್ಕೊಳ್ಳೋ ಬದಲು ಕೆಲಸ ಮಾಡ್ಬೋದಲ್ಲ. ಮದುವೆ ಕೆಲಸ ಅಷ್ಟು ಬಾಕಿ ಇದೆ, ಇನ್ನು 10 ದಿನ ಇರೋದು. ಏನು ಹೀಗೆ ಸುಮ್ಮನೆ ಕುತ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ? ಡೆಕೋರೇಷನ್ದೆಲ್ಲ ಫೋನ್ ಮಾಡಿದ್ಯಾ? ಏನಾಯ್ತು ಏನಂತ ಕೇಳಿದ್ಯಾ ಏನಾದರೂ? ಅಯ್ಯೋ ಅಮ್ಮ, ಅದನ್ನೆಲ್ಲ ಡ್ಯಾಡಿಗೆ ಹೇಳಿ. ಇದೇನೋ ಹೀಗೆ ಹೇಳ್ತಿದ್ಯಾ? ನಿಮ್ಮ ಅಪ್ಪ ಮೊದಲೇ ಹೇಳಿದ್ದಾರೆ ಅದನ್ನೆಲ್ಲ ಅವನ ಹತ್ರನೇ ಹೇಳು, ಬೇರೆ ಕೆಲಸ ಎಲ್ಲ ನಾನು ಮಾಡ್ತೀನಿ ಅಂತ. ನೀನೀಗ ಇನ್ನೂ ಕಾಲ್ ಮಾಡಿ ಕೇಳಲಿಲ್ಲ, ಏನು ಹೇಳಲಿಲ್ಲ ಅಂತಾದರೆ ಹೇಳೇದೇ ಬೇಡ, ಆ ಮನುಷ್ಯ ಕುಣಿದ್ ಬಿಡ್ತಾನೆ. ಸರಿ ಮಮ್ಮಿ, ಹೇಳ್ತೀನಿ. ಬೇಗ ಬೇಗ ಮಾಡು, ಇನ್ನು 10 ದಿನ ಬಾಕಿ ಇರೋದು. ಬೇಗ ಕೆಲಸ ಮುಗಿಸಿದ್ರೆ ಸ್ವಲ್ಪ ಆರಾಮವಾಗಿರ್ಬೋದು, ಮದುವೆ ದಿವಸ ಮುಂಚೆ ದಿವಸ ಆದರೂ. ಅದಕ್ಕೆ ಸರಿನಮ್ಮ. ಇನ್ನೇನೋ ಯೋಚನೆ ಮಾಡ್ತಾ ಕುತ್ಕೊಳ್ಬೇಡ, ಬೇಗ ಕೆಲಸ ಮಾಡು. ರೀ ರೀ ಹೊರಟ್ರಾ? ಎಲ್ಲಿಗೆ ಹೊರಡೋದು? ಈಗ ತಾನೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ, ಅಷ್ಟರೊಳಗೆ ಹೊರಟ್ರಾ ಅಂತ ಕೇಳ್ತಿದ್ಯಲ್ಲ. ಮನುಷ್ಯನನ್ನ ಮನೇಲಿ ಕುತ್ಕೊಳ್ಳೋಕೆ ಬಿಡಲ್ಲ ಅಂತಾರೆ ಈ ಹೆಂಡತಿರು ಅಲ್ಲ. ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ನೀವು ಕಾಲೇಜ್ ಹೊರಡಲ್ವಾ? ಪ್ರೀತಿಯನ್ನ ಕರ್ಕೊಂಡು ಬನ್ನಿ, ಹಾಗೆ 10 ದಿನ ರಜೆ ಕೇಳಿ ಕರ್ಕೊಂಡು ಬನ್ನಿ ಪ್ರೀತಿನ. ಹೋಗಿ. ಇಷ್ಟು ಬೇಗನಾ? ಇಷ್ಟು ಬೇಗ ಯಾಕೆ ಕರ್ಕೊಂಡು ಬರೋದು? ಇನ್ನೂ 6 ದಿನ ಹೋಗ್ಲಿ ಕಾಲೇಜ್ಗೆ. ನಾನು ಅವಳ ಹತ್ರ ಹೇಳಿದ್ದೇನೆ, ಒಂದು 6 ದಿನ 1 ವಾರ ಹೋಗು, ಮತ್ತೆ ರಜೆ ಕೇಳಿದ್ರಾಯ್ತು ಅಂತ. ಇದೇನ್ರಿ ಈಗ ಹೇಳ್ತಿದ್ದೀರಾ? ಅವಳಿಗಿನ್ನೂ ಚೂಡಿದಾರ್ ತಗೊಳ್ಬೇಕು, ಹಾಗೆ ಒಡವೆಗಳನ್ನ ತಗೊಳ್ಬೇಕು, ಎಷ್ಟೆಲ್ಲ ಕೆಲಸ ಇದೆ. ಇರೋದು ಇನ್ನೂ 10 ದಿವಸ, ಏನಂತ ಮಾಡೋದು? ಸೀರೆ ಒಡವೆಗಳನ್ನೆಲ್ಲ ತಗೊಳ್ಳಿಕ್ಕೆ 10 ದಿನ ಬೇಕಾ? ನಂಗಂತೂ ಗೊತ್ತಿಲ್ಲಪ್ಪ, ಏನು ಬೇಕಾದರೂ ಮಾಡ್ಕೊಳ್ಳಿ. ಅಪ್ಪ ಮಗಳಿಗೆ ಇದೇ ಆಯಿತು. ಸರಿ ಸರಿ, ನಾನು ಹೊರಗೆ ಹೋಗಿ ಬರ್ತೀನಿ. 1 ವಾರ ಹೋಗ್ಲಿ ಅವಳು, ಮತ್ತೆ ಕರ್ಕೊಂಡು ಬರ್ತೀನಿ. ಏನಿದು ಅವಸ್ಥೆನ? ನಂಗಂತೂ ಗೊತ್ತಾಗ್ತಿಲ್ಲ. ಮದುವೆಗೆ 10 ದಿನ ಇರುವಾಗ ಯಾರಾದರೂ ಹೀಗೆ ಮಾಡ್ತಾರಾ? ಅವಳಿದ್ರೆ ತಾನೇ ಅವಳಿಗೆ ಏನೇನು ಬೇಕು ಅನ್ನೋದು ಗೊತ್ತಾಗೋದು. ಅಂಜು, ನೀನು ವಿಷಯವನ್ನು ಗಮನಿಸಿದ್ಯಾ? ಏನು ಪ್ರೀತಿ? ಚಂದು ಅಂಗಡಿ ಇನ್ನೂ ಓಪನ್ ಆಗಿಲ್ಲ, ನೋಡಿದ್ಯಾ? 2-3 ದಿವಸ ಆಯಿತು, ಆದರೂ ಇನ್ನೂ ಓಪನ್ ಆಗಲಿಲ್ಲ. ಏನಿರ್ಬೋದು? ಊರಿಗೇನಾದರೂ ಹೊರಟ್ರಾ? ಅವ್ರಿಗೆ ಯಾವ ಊರಿದೆ? ಅವನ ಫ್ರೆಂಡ್ ಕಣ್ಣ ಇರೋ ಊರು ತಾನೆ, ಅದು ಬಿಟ್ಟರೆ ಬೇರೆ ಇಲ್ಲಲ್ಲ. ಹೋಗಿದ್ರು 3 ದಿವಸ ತನಕ ಓಪನ್ ಇರೋದೇ ಇರಲ್ವಲ್ಲ. ಏನಿರ್ಬೋದು? ಹೇ ಪ್ರೀತಿ, ಅಲ್ಲಿ ನೋಡು, ಚಂದು ಫ್ರೆಂಡ್ ಕಣ್ಣ ಬರ್ತಿದ್ದಾನೆ, ಅವನ ಹತ್ರ ಕೇಳಿ ನೋಡೋಣ. ಕರಿ. ಕಣ್ಣ ಅಣ್ಣ. ಹಾ ಪ್ರೀತಿ. ಲೋ ಕಣ್ಣ, ಚಂದು ಯಾಕೆ ಇನ್ನೂ ಅಂಗಡಿ ಓಪನ್ ಮಾಡಲಿಲ್ಲ? ನಂಗೆ ಗೊತ್ತಿಲ್ಲ. ಅಂಜು, ಸುಮ್ಮನೆ ಇರು ಸ್ವಲ್ಪ. ಕಣ್ಣ ಅಣ್ಣ, ಇಲ್ಲಿ ಬನ್ನಿ ಸ್ವಲ್ಪ. ಹೇಳು ಪ್ರೀತಿ. ಅಣ್ಣ, ಚಂದು ಅಂಗಡಿ 3-4 ದಿವಸದಿಂದ ಕ್ಲೋಸ್ ಆಗೇ ಇದೆ, ಯಾಕೆ ಬರಲಿಲ್ಲ ಅವರು? ಅದಿನ್ನೂ 4-5 ದಿವಸ ಏನು, ಇನ್ನೊಂದು 2 ದಿವಸ ಹಾಗೆ ಕ್ಲೋಸ್ ಆಗೇ ಇರ್ತದೆ. ಅವನಿಗೆ ಹೆವಿ ಫೀವರ್, ಆದ್ದರಿಂದ ಅವನು ರೆಸ್ಟ್ ಮಾಡಬೇಕಲ್ವಾ, ಅದಕ್ಕೆ ಅಂಗಡಿ ಏನು ಓಪನ್ ಮಾಡೋದು ಬೇಡ ಅಂತ ನಾನೇ ಹೇಳಿದ್ದೀನಿ. ಏನು
ಚಂದುಗೆ ಫೀವರಾ? ಹಾಸ್ಪಿಟಲ್ ಕರ್ಕೊಂಡೋಗ್ಲಿಲ್ವಾ? ಅದೆಲ್ಲ ಮದ್ದು ತಂದಿದ್ದೀವಿ, ಆದರೆ ಇನ್ನೂ ಸ್ವಲ್ಪ ಕಮ್ಮಿ ಆಗಲಿಲ್ಲ ಅಷ್ಟೇ. ಈ ಹುಡುಗಿನ ಅವನ ಮುಂದೆ ಕರ್ಕೊಂಡೋದ್ರೆ ಅವನು ಸ್ವಲ್ಪ ಖುಷಿಯಾಗಿರ್ಬೋದಲ್ಲ. ಬರ್ಬೋದಾ ಇವಳು? ಕೇಳಿ ನೋಡೋಣ. ನೀವೊಮ್ಮೆ ಮನೆಗೆ ಬನ್ನಿ, ಹಾಗೆ ಚಂದನ್ ನೋಡ್ದಾಗೂ ಆಗುತ್ತೆ. ಹಾಂ, ಮನೆಗ? ಈಗ ಹೌದು ಪ್ರೀತಿ, ಮನೆಗೆ ಹೋಗಿ ನೋಡ್ದಾಗೂ ಆಗುತ್ತೆ ಚಂದುನ. ಹಾಂ, ಹೋಗೋಣವಾ? ಇಲ್ಲೇ ಹತ್ರ ಇರೋದು ಪ್ರೀತಿ ಮನೆ, ನೀವು ಬೇಗ ಬಂದು ಹೋಗ್ಬೋದು. ಹ್ಞೂ, ಸರಿ ಅಣ್ಣ, ಹೋಗೋಣ. ಚಂದು, ಇಲ್ಲಿ ನೋಡು, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ಪ್ರೀತಿ, ನೀವು ನಮ್ಮ ಮನೆಗೆ ಬಂದಿದ್ದೀರಾ? ಹೇಗಿದ್ದೀರಾ ಚಂದು? ಈಗ ಹೇಗಿದೆ? ಆ, ಕೂತ್ಕೊಳ್ಳಿ, ಎದ್ದಿಳ್ದೆ. ಬೇಡ ಬೇಡ, ಎದ್ದೇಳಬೇಡಿ, ನೀವು ಕುತ್ಕೊಳ್ಳಿ. ನಾವೀಗ ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಿ, ಅಪ್ಪನಿಗೂ ಹೇಳಿಲ್ಲ ಬರೋವಾಗ, ಅದಕ್ಕೆ. ಹೇಗೆ ಚಂದು, ಸಡನ್ ಆಗಿ ಜ್ವರ? ಅದೇ ಗೊತ್ತಿಲ್ಲ, ಶೀತ ಇತ್ತು ಸ್ವಲ್ಪ, ಆಮೇಲೆ ಮೈಕೈ ಎಲ್ಲ ನೋವಾದ್ಮೇಲೆ ಈಗ ನೋಡಿದ್ರೆ ಹೆವಿ ಜ್ವರದಲ್ಲಿದ್ದೆ. ಈಗಷ್ಟೇ ನಾನು ಎನಿಸಿದ್ದೆ, ಅಬ್ಬಾ ಈ ರೂಮ್ ಒಳಗೆ ಕೂತ್ಕೊಂಡು ಏನು ಮಾಡೋದು ಅಂತ. ಕಣ್ಣ, ಅವ್ರಿಗೆ ಜ್ಯೂಸ್ ಏನಾದರೂ ಕೊಡು. ಒಂದು ನಿಮಿಷ ರೀ, ನಾನು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ, ಕೂತ್ಕೊಳ್ಳಿ. ಇಲ್ಲ ಬೇಡ ಕಣ್ಣಣ್ಣ, ನಾವು ಹೊರಡೋದು. ನಾವು ಚಂದುನ ನೋಡೋಕ್ಕೋಸ್ಕರ ಬಂದದಲ್ಲ, ನಾವಿನ್ನು ಹೊರಡ್ತೀವಿ. ಚಂದು, ನೀವು ರೆಸ್ಟ್ ಮಾಡಿ, 2-3 ದಿವಸ ಬಿಟ್ಟು ಅಂಗಡಿಗೆ ಹೋಗಿ, ಆಯಿತಾ? ಚಂದು, ರೆಸ್ಟ್ ಮುಖ್ಯ. ಸರಿ ಪ್ರೀತಿ, ನಾವಿನ್ನು ಹೊರಡನ್ವಾ? ಹಾಂ, ಬಾಯ್ ಚಂದು. ಪ್ರೀತಿ, ಇನ್ಯಾವಾಗ ಸಿಗೋದು? ಇನ್ನು ನನ್ನ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕಂತ ಬರ್ತೀನಿ. ಏನು, ಮದ್ವೆನಾ? ಹಾಂ, ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಹೇಗಿದ್ರು ಬರಬೇಕಲ್ಲ. ಹೌದು ಚಂದು, ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಅಪ್ಪನ ಜೊತೆ ಬರ್ತೀನಿ. ಅಲ್ಲ, ಏನು ಸಡನ್ ಆಗಿ ಮದ್ವೆ? ಸಡನ್ ಆಗ? ಏನು ಸಡನ್ ಆಗಿ? 3 ತಿಂಗಳು ಮೊದಲೇ ನಿಶ್ಚಿತಾರ್ಥ ಆಗಿದಲ್ಲ. ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರೂ ಮರೆಯಾಗದು ಮನಸ್ಸಿನ ಮಾತಂಥದು, ಪ್ರೀತಿಯ 2 ಅಕ್ಷರ 3 ದಿಕ್ಕಲಿ ನಿಲ್ಲದು, ಉಸಿರಲ್ಲಿ ಉತ್ತರವಿಲ್ಲ, ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ